ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿಂದು ಅನಲೈಸ್ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಮಾರ್ಕೆಟ್ 23,151 ಏನದ ಕ್ಲೋಸಿಂಗ್ ಆಗಿದೆ ಪ್ರೀವಿಯಸ್ ಡೇ. ಎಲ್ಲಪ್ಪ ಅಂತಂದ್ರೆ ಫ್ರೈಡೇ ದಿನ 13th ಆಫ್ ಮಾರ್ಚ್. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಾಳೆ ಮಂಡೇ ದಿನ ಏನು ಮಾಡ್ಬೋದು ಮಾರ್ಕೆಟು, ಯಾವ ಥರ ಇದ್ರದ್ದು ಏನಂತಂದ್ರೆ ಮಾರ್ಕೆಟ್ ಕಂಡೀಷನ್ ಅದ, ಅದ್ರ ಬಗ್ಗೆ ಏನದ ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟಾ, ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ನೋಡಿ, ನಾ ಪ್ರೀವಿಯಸ್ ಏನು ಅನಲೈಸ್ ವಿಡಿಯೋದು ಹಾಕಿದ್ದೀನಲ್ಲ. ಸೊ ಆ್ಯಸ್ ಎ ಸೆಡ್ ವಾರ್ ನಡೀತದ, ನೆಗೆಟಿವ್ ಮಾರ್ಕೆಟ್ ಇರ್ತದ, ಆಲ್ ಓವರ್ ವರ್ಲ್ಡ್ನಾಗ ಏನದ ಒಂದು ಸ್ವಲ್ಪ ಇಲ್ಲ ವಾರ್ದು ಮಾಹೋಲ್ ಅದ. ಹಾಗಾಗಿ ಏನದ ಮಾರ್ಕೆಟ್ ನೆಗೆಟಿವ್ದಾಗದ, ಪ್ಯಾನಿಕ್ ಸಿಚುವೇಶನ್ದಾಗದ. ಆಮೇಲೆ ಒಂದು ಕರೆಕ್ಟಾಗಿ ಪ್ರಾಪರ್ ಚಾನಲ್ ಇತ್ತು, ಚಾನಲ್ ಬ್ರೇಕ್ಔಟ್ ಆಗ್ಯದ. ಮಲ್ಟಿಪಲ್ ಸಪೋರ್ಟ್ಸ್ ಇದ್ದು, ಮಲ್ಟಿಪಲ್ ಸಪೋರ್ಟ್ಸ್ ಬ್ರೇಕ್ ಆಗ್ಯದ. ಆಮೇಲೆ ಒನ್ ಆಫ್ ದ ಮೇಜರ್ ಸಪೋರ್ಟ್ ಏನಿತ್ತು ಇಲ್ಲಿ 23,000. ಸೊ 23,000 ಇಲ್ಲಿ ಒಂದು ಸಪೋರ್ಟ್ ಅದ. ಲೈಕ್ ಏನಪ್ಪ ಅಂತಂದ್ರೆ ಪ್ರೀವಿಯಸ್ ಏನು ಇಲ್ಲಿ ಕ್ಲೋಸಿಂಗ್ ಇತ್ತಲ್ಲ, ಯಾವುದು 23,200. ಸೊ 23,200 ಬ್ರೇಕ್ ಆಗ್ಯದ. ಬಟ್ ಬ್ರೇಕ್ ಆಗಿ ಮಾರ್ಕೆಟ್ ಏನು ಕ್ಲೋಸಿಂಗ್ ಕೊಟ್ಟದಪ್ಪ ಅಂತಂದ್ರೆ 23,151. ಅಂದರೆ ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ಟಿದೆ ಅನ್ನೋದು 23,151 ಕ್ಲೋಸ್ ಕೊಟ್ಟದ ಮಾರ್ಕೆಟ್. ಸೊ ಮಂಡೇ ದಿನ ಏನಾಗ್ತಪ್ಪ ಮಾರ್ಕೆಟ್ ಅಂತಂದ್ರೆ ಲೈಟಾಗಿ ಗ್ಯಾಪ್ ಅಪ್ ಏನಾದರೂ ಓಪನ್ ಆದರೆ 20 ಗ್ಯಾಪ್ ಅಪ್, ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದ್ರೆ ಯಾವ್ದು ಇಂಪಾರ್ಟೆಂಟ್ ಲೆವೆಲ್ಸ್ ಇರ್ತಾವ ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ತೊಗೋತೀನಿ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್, ಒನ್ ಸೆಕೆಂಡ್. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಒನ್ ಸೆಕೆಂಡ್, ಸಾರಿ ಗೈಸ್. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದು ನಾಳೆ ದಿನ ಯಾವ ಥರ ಟ್ರೇಡ್ ಮಾಡಬೇಕು ಅಂತಂದ್ರೆ, ಇಂಪಾರ್ಟೆಂಟ್ ಲೆವೆಲ್ ಏನಪ್ಪ ಅಂತಂದ್ರೆ ನಾಳೆ ಇನ್ ಕೇಸ್ ಸಪೋಸ್ 53,400 ಇಲ್ಲಿ ಏನಾದರೂ ಓಪನ್ ಆದರೆ ಇದು ಇಂಪಾರ್ಟೆಂಟ್ ಮೇಜರ್ ರೆಸಿಸ್ಟೆನ್ಸ್ ಅದ. ಈ ರೆಸಿಸ್ಟೆನ್ಸ್ ಏನಾದರೂ ಬ್ರೇಕ್ ಆಯಿತು ಅಂತಂದ್ರೆ ಬಯರ್ಸ್ ಆಕ್ಟಿವ್ ಆಗ್ತಾರ ಇಲ್ಲಿ. ಯಾಕಂದ್ರೆ ಇದೊಂದು ಸಪೋರ್ಟ್ ಝೋನ್ ಇತ್ತು. ಆ್ಯಕ್ಚುಲಿ ಸಪೋರ್ಟ್ ಝೋನ್ ಏನದ ಕ್ಲೋಸ್ ಬ್ರೇಕ್ಔಟ್ ಮಾಡಿ ಕ್ಲೋಸಿಂಗ್ ಕೊಟ್ಟದ. ಇನ್ ಕೇಸ್ ಫಿರ್ ಬಿ ಏನಾದ್ರು ನಾಳೆಗೆ ಏನಾಗ್ತಂದ್ರೆ ಸ್ವಲ್ಪ ಗ್ಯಾಪ್ ಅಪ್ ಏನಾದರೂ ಓಪನ್ ಆಯಿತು, ಈ 23,400 ಏನು ಮೇಜರ್ ರೆಸಿಸ್ಟೆನ್ಸ್ ಅದಲ್ಲ ಇದು ಬ್ರೇಕ್ ಆಯ್ತು ಅಂದ್ರೆ ಅಪ್ ಸೈಡ್ ಏನದ ಕಂಟಿನ್ಯೂಷನ್ ನಿಮಗೆ ಶಾರ್ಟ್ ಕವರಿಂಗ್ ಅಂತಂದ್ರೆ ಒಂದು ಸ್ವಲ್ಪ ಅಪ್ ಸೈಡ್ ಏನದ ಪ್ರಾಫಿಟ್ ಬುಕ್ಕಿಂಗ್ ಬರ್ತದೆ ಇಲ್ಲಿ. ಈಗ ಯಾವ ಡೇ ಫ್ರೇಮ್ದಾಗ ನೀವು ನೋಡಿದ್ರೆ ಕಂಟಿನ್ಯೂಸ್ ಸೆಲ್ಲಿಂಗ್ ಅದ, ರೈಟ್. ಡೇ ಟೈಮ್ ಫ್ರೇಮ್ದಾಗ ನೋಡ್ರಿ ಕಂಟಿನ್ಯೂಸ್ ಏನದ ಸೆಲ್ಲಿಂಗ್ ಅದ. ಸೊ ಸೆಲ್ಲಿಂಗ್ ಇದ್ದಾಗ ಈ ಕಂಟಿನ್ಯೂಸ್ ಬ್ಯಾಕ್ ಟು 2 ಕ್ಯಾಂಡಲ್ಸ್ 3 ಕ್ಯಾಂಡಲ್ಸ್ ರೆಡ್ನಾಗೆ ಕ್ಲೋಸ್ ಆಗ್ಯಾವ. ಸೊ ಏನಾಗ್ತಪ್ಪ ಅಂತ ನಾಳೆ ದಿನದಲ್ಲಿ ಇನ್ ಕೇಸ್ ಸೆಲ್ ಮಾಡಿದವರು ಪ್ರಾಫಿಟ್ ಬುಕ್ ಮಾಡ್ತಾರೆ. ಸೊ ಸೆಲ್ ಮಾಡಿದವರು ಬೈ ಮಾಡಿದ್ರು ಅಂದ್ರೆ ಮಾರ್ಕೆಟ್ ಏನದ ಮೇಲೆ ಹೋಗ್ತದೆ. ಸೊ ಪ್ರಾಫಿಟ್ ಬುಕ್ಕಿಂಗ್ ಆಗೋ ಚಾನ್ಸಸ್ನು ಪ್ರಾಬಬಿಲಿಟಿ ಅದ ನಾಳೆಗೆ. ಇನ್ ಕೇಸ್ ಸಪೋಸ್ ಪ್ರಾಫಿಟ್ ಬುಕ್ಕಿಂಗ್ ಆಗಿಲ್ಲ, ರೈಟ್, ಪ್ರಾಫಿಟ್ ಬುಕ್ಕಿಂಗ್ ಆಗಿಲ್ಲ, ಇನ್ನೂ ಸೆಲ್ಲಿಂಗ್ ಪೊಸಿಷನಲ್ಲಿ ಇದೆ ಅಂತಂದರೆ ಯಾವ ಥರ ನಾವು ಪ್ಲ್ಯಾನ್ ಮಾಡಬೇಕಪ್ಪ ಅಂತಂದ್ರೆ ಲೈಟಾಗಿ ಫ್ಲ್ಯಾಟ್ ಓಪನ್ ಆಯಿತು ಅಥವಾ ಗ್ಯಾಪ್ ಡೌನ್ ಓಪನ್ ಆಯಿತು ಅಂತ ತಿಳ್ಕೊರಿ. ಸೊ 22,921 ಇಲ್ಲೊಂದು ಸಪೋರ್ಟ್ ಅದ. ಡೇ ಟೈಮ್ ಫ್ರೇಮ್ದಾಗನ ಡ್ರಾ ಮಾಡಿಟ್ಟಿದ್ದೀನಿ. ಇಲ್ಲೊಂದು ಸಪೋರ್ಟ್ ಅದ, ರೈಟ್. ಇಲ್ಲೊಂದು ಸಪೋರ್ಟ್ ಅದ 23,900 ಈ ಸಪೋರ್ಟ್ ಅದ. ಇಲ್ಲಿ ಸಪೋರ್ಟ್ ತೊಗೊಂಡು ಸ್ವಲ್ಪ ಮೇಲ್ಗಡೆ ಹೋಗಿ ಲೋವರ್ ಹೈಸ್ ಮಾಡ್ಕೋತ ಮೇಲ್ಗಡೆ ಹೋದರೆ ಏನದ ನಮಗೆ ಬೈಯಿಂಗ್ ಪೊಸಿಷನ್ ಕಾಣಿಸ್ತದೆ. ಇನ್ ಕೇಸ್ ಮೇಲ್ಗಡೆ ಹೋಗಕ್ಕೆ ಟ್ರೈ ಮಾಡ್ತು, ಇಲ್ಲಿ ಈ ಝೋನಲ್ಲಿ ರೆಸಿಸ್ಟೆನ್ಸ್ ಅದ. ಸೊ ಪ್ರೀವಿಯಸ್ ಕ್ಲೋಸಿಂಗ್ ಏನದ ಒಂದು ರೆಸಿಸ್ಟೆನ್ಸ್ ಅದ. ಆ ರೆಸಿಸ್ಟೆನ್ಸಿಂದ ಮತ್ತೆ ಏನಾದ್ರು ಈ ಡೇ ಏನು ಡೇ ಲೋ ಅದ ಅದೇನಾರ ಬ್ರೇಕ್ ಆಯ್ತು ಅಂದ್ರೆ ಕಂಟಿನ್ಯೂಸ್ ಏನದ ನಮಗೆ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತದೆ, ರೈಟ್. ಈ ಥರ ಆಗ್ತದೆ ಮಾರ್ಕೆಟ್. ನಾಳೆ ಡಿಪೆಂಡ್ಸ್ ಅಪಾನ್ ದ ಓಪನಿಂಗ್, ಯಾವ ಥರ ಓಪನಿಂಗ್ ಆಗ್ತದೆ ಅದರ ಮೇಲೆ ನಾವು ಟ್ರೇಡ್ ಮಾಡಬೇಕು. ಹೆಂಗಂದ್ರೆ ನಾಳೆ ಇನ್ ಕೇಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು, ಸೊ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋರು ವೇಟ್ ಮಾಡಿ. ಸೊ ಸೆಕೆಂಡ್ ಕ್ಯಾಂಡಲ್ ಏನದ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಏನು ಕ್ಲೋಸ್ ಆಗ್ತಾವೆ ವೇಟ್ ಮಾಡಿರಿ. ಐದರ್ ಇದು ಅಪ್ ಸೈಡ್ ಬ್ರೇಕ್ ಆಯ್ತು ಅಂದ್ರೆ ಕಾಲ್ ಸೈಡ್ ನೋಡಬೇಕು, ಡೌನ್ ಸೈಡ್ ಬ್ರೇಕ್ ಆಯ್ತು ಅಂದ್ರೆ ಪುಟ್ ಸೈಡಲ್ಲಿ ನಾವು ನೋಡಬೇಕು, ರೈಟ್. ಯಾವ ಥರ ಆಗ್ತದೆ ಅದ್ರ ಬೇಸಿಸ್ ಮ್ಯಾಗ ನಾವೇನದ ಟ್ರೇಡ್ ಮಾಡಮ್. ಗ್ಯಾಪ್ ಅಪ್ ಓಪನ್ ಆಯಿತು, ಸೊ ಗ್ಯಾಪ್ ಅಪ್ ಓಪನ್ ಆಯಿತು, ಇಲ್ಲಿ ಸಸ್ಟೈನ್ ಮೇಲ್ಗಡೆಯಲ್ಲಿ ಸಸ್ಟೈನ್ ಆಗಬೇಕು 23,400 ಅಬೋವ್ ಸಸ್ಟೈನ್ ಇರಬೇಕು. ಅಂದ್ರೆ ಬ್ರೇಕ್ಔಟ್ ಆಗಿ ಇಲ್ಲಿ ಟ್ರೇಡ್ ಮಾಡ್ಬೇಕು ಮೇಲ್ಗಡೆನೆ. ಸಪೋಸ್ ಇಲ್ಲಿ ಬ್ರೇಕ್ಔಟ್ ಕೊಟ್ಟು ಇಮಿಡಿಯೇಟ್ ಮತ್ತೆ ತಿರ್ಗಾ 23,300 to 250 200 ಬಂತಂದ್ರೆ ಅದು ವ್ಯಾಲಿಡ್ ಆಗಲ್ಲ. ಅಂದ್ರೆ ಇಲ್ಲಿ ಜಸ್ಟ್ ಫಾರ್ ಟ್ರ್ಯಾಪ್ ಸೆಲ್ಕಿಗೆ ಏನದ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗ್ಯದ ಅಂತೇಳಿ ಅರ್ಥ. ಮತ್ತೆ ಇಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತದೆ ಇನ್ ಕೇಸ್ 23,400 ಮೇಲ್ಗಡೆ ಸಸ್ಟೈನ್ ಆಗಲಿಲ್ಲ ಅಂತಂದ್ರೆ.
ರೈಟ್. ಇಲ್ಲೂ ಅಷ್ಟೇ ಸೇಮ್ 22,900 ಇಲ್ಲೊಂದು ಸಪೋರ್ಟ್ ಝೋನ್ ಅದ. ಈ ಸಪೋರ್ಟ್ ಝೋನಿಗೆ ಏನದ ಮಾರ್ಕೆಟ್ ಸಸ್ಟೈನ್ ಆಗಿ ಸಪೋರ್ಟ್ ಝೋನಿಂದ ಮಾರ್ಕೆಟ್ ಮೇಲ್ಗಡೆ ಹೋಗೋಕೆ ಟ್ರೈ ಮಾಡಲ್ತಂದ್ರೆ ಒಂದು ಕಾಲ್ ಸೈಡ್ ಏನದ ನಾವು ಟ್ರೈ ಮಾಡ್ಬೋದು. ಸಪೋಸ್ ಇನ್ ಕೇಸ್ ಆಗಲಿಲ್ಲ ಅಂತಂದ್ರೆ ಏನದ ನಾವೇನದ ಪುಟ್ ಸೈಡ್ ಟ್ರೈ ಮಾಡ್ಬೇಕಾಗ್ತದೆ. ಅದು ಪುಟ್ ಸೈಡ್ ಯಾವಾಗ ಟ್ರೈ ಮಾಡಬೇಕು, ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಐದರ್ ಅಪ್ ಸೈಡ್ ಬ್ರೇಕ್ ಆಗಬೇಕು ಅಥವಾ ಡೌನ್ ಸೈಡ್ ಬ್ರೇಕ್ ಆಗಬೇಕು. ಡೌನ್ ಸೈಡ್ ಬ್ರೇಕ್ ಆದಾಗ ನಾವು ಏನದ ಪುಟ್ ಪ್ರೀಮಿಯಮ್ದಾಗ ಏನದ ಟ್ರೇಡ್ ಮಾಡ್ಲಿಕ್ಕೆ ನಾವು ಏನದ ಇಲ್ಲಿ ಟ್ರೈ ಮಾಡ್ಬೋದು. ರೈಟ್. ಐ ಹೋಪ್ ನಾಳೆ ಏನಾಗ್ತದೆ ಅಂತ ನಿಮ್ಗೆ ಗೊತ್ತಾಯಿತು. ಇದ್ರಾಗ ಹೆಂಗದ ಪ್ರೀವಿಯಸ್ ಇದ್ರಾಗ ನಾ ನಿಮ್ಗೆ ಒಂದು ಹೇಳಿದ್ದೆ 1 ಮಿನಿಟ್. ಸೊ ಇಲ್ಲಿ ಏನಾಗ್ಯದ, ಗ್ಯಾಪ್ ಡೌನ್ ಓಪನ್ ಆಗ್ಯದ, ಮ್ಯಾಗ ಅಪ್ ಸೈಡ್ ಬಂದು ಮತ್ತು ಕ್ಲೋಸ್ ಆಯ್ತು. ಸೊ ಗ್ಯಾಪ್ ಡೌನ್ ಓಪನ್ ಆಯಿತು, ಬೈಯಿಂಗ್ ಬಂತು, ಮತ್ತೇನದ ಸೆಲ್ಲಿಂಗ್ ಬಂತು. ಸೊ ನಾಳೆನೂ ಗ್ಯಾಪ್ ಡೌನ್ ಓಪನ್ ಆಗ್ತದೆ. ಈ ಸಪೋರ್ಟ್ ಝೋನ್ ತೊಗೊಂಡು ಸಪೋರ್ಟ್ ಝೋನ್ ಸ್ವಲ್ಪ ಬೈಯಿಂಗ್ ಬರ್ತದೆ, ಡಿ ಹೈವರೆಗೂ ಬರ್ತದೆ ಅಥವಾ ಹಾಫ್ ಪೋರ್ಷನ್ದಾಗ ಬಂದು 23,000 ಈ ರೌಂಡ್ ಲೆವೆಲಿಗೆ ಬಂದು ಇಲ್ಲಿಂದ ಏನದ ಮತ್ತು ಸೆಲ್ಲಿಂಗ್ ತೋರಿಸ್ತದೆ. ರೈಟ್. ಈ ಥರ ಮಾರ್ಕೆಟಿನ ಆಗ ಪ್ರಾಬಬಿಲಿಟಿ ಕಾಣಿಸ್ತದೆ. ಆಮೇಲೆ ಒಂದು ಥಿಂಗ್ ಏನಪ್ಪ ಅಂತಂದ್ರೆ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ, ಸಾರಿ 3 ಮಂತ್ಸ್ ಟೈಮ್ ಫ್ರೇಮಲ್ಲಿ, 1 ಸೆಕೆಂಡ್. ಸೊ 3 ಮಂತ್ಸ್ ಟೈಮ್ ಫ್ರೇಮ್ದಾಗ ಏನಾಗ್ಯದ ಅಂದ್ರೆ ಇಲ್ಲಿ ನೋಡಿ, 3 ಮಂತ್ ಟೈಮ್ ಫ್ರೇಮ್ದಾಗ ಏನೋ ಒಂದು ರೆಸಿಸ್ಟೆನ್ಸ್ ಝೋನ್ ಇತ್ತು. ಇಲ್ಲಿ ರೆಸಿಸ್ಟೆನ್ಸ್ ಝೋನಿಂದ ಫಸ್ಟ್ ಕ್ಯಾಂಡಲ್ ಹೈ ಏನದ ಮಾಡಿದೆ. ಎಲ್ಲಿಗೆ ಹೈ ಮಾಡಿದಪ್ಪ ಅಂದ್ರೆ 26,277 ಹೈ ಮಾಡಿದೆ. ಸೊ ಅದಾದ್ಮೇಲೆ ಇಮಿಡಿಯೇಟ್ ಏನದ ಸೆಲ್ಲಿಂಗ್ ಆಯಿತು. ಸೆಲ್ಲಿಂಗ್ ಆದ್ಮೇಲೆ ಇಲ್ಲಿ ಬಯರ್ಸ್ ಆಕ್ಟಿವ್ ಇದ್ರು. ಸೊ ಬಯರ್ಸ್ ಏನದ ಪುಲ್ ಮಾಡಿದ್ರು, ಅಪ್ ಸೈಡ್ ಹೋಯ್ತು. ಇಲ್ಲಿಂದ ಮತ್ತೆ ಮಾರ್ಕೆಟ್ ಏನದ ಅಪ್ ಸೈಡ್ ರ್ಯಾಲಿ ಮಾಡ್ತು. ಅದಾದ್ಮೇಲೆ ಏನಾಯ್ತು, ಸೇಮ್ ಹೈ ಏನದ ರೀಟೆಸ್ಟ್ ಮಾಡ್ತು. ರೈಟ್. ಯಾವ್ದಾದ್ರು 26,373. ರೈಟ್. ಇಲ್ಲಿ ಹೈ ಏನದ ರೀಟೆಸ್ಟ್ ಮಾಡ್ತು. ಸೊ ರೀಟೆಸ್ಟ್ ಮಾಡಿ ಇಲ್ಲಿಂದ ಏನದ ಇಮಿಡಿಯೇಟ್ ಫುಲ್ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಮಾಡಿದ್ದು. ಈ ಪ್ರೀವಿಯಸ್ 2 ಕ್ಯಾಂಡಲ್ಸ್ ಬ್ರೇಕ್ ಮಾಡಿ ಥರ್ಡ್ ಕ್ಯಾಂಡಲ್ ಬ್ರೇಕ್ಔಟ್. ಇದೇನು ನಮ್ಮ ಏನು 1, 2, 3 ಈ 3 ಕ್ಯಾಂಡಲ್ ಏನು ವಿಕ್ ಬಾಡಿ ಅದಲ್ಲ, ಆ ಬಾಡಿ ಏನದ ತಳಗ ಕ್ಲೋಸ್ ಮಾಡ್ಯದ ಯಾವುದು ಈ ಕ್ಯಾಂಡಲ್. ಸೊ ಹಂಗಾಗಿ ಏನದ ಸೆಲ್ಲಿಂಗ್ ಸಿನಾರಿಯೋ ಜಾಸ್ತಿ ಅದ. ಈ ಎಲ್ಲಿ ತನಕ ಬರ್ಬೋದಪ್ಪ ಈ ಕ್ಯಾಂಡಲ್ ಅಂತಂದ್ರೆ ಅಪ್ ಟು ಈ ಥರ ಆಗ್ಬೋದು ಕ್ಯಾಂಡಲ್. ಇದು ಇಲ್ಲಿವರೆಗೂ ಬಂದು ಏನಾಗ್ತದೆ, ಒಂದು ವಿಕ್ ಥರ ಫಾರ್ಮೇಷನ್ ಆಗ್ತದೆ. ಇಲ್ಲಿವರೆಗೂ ಬಂದು ಬಾಡಿ ಮತ್ತೆ ಇಲ್ಲೇ ಕ್ಲೋಸ್ ಮಾಡ್ಬೋದು. ರೈಟ್. ಈ ಥರ ಬಾಡಿ ಇಲ್ಲೇ ಮತ್ತೆ ಕ್ಲೋಸ್ ಆಗ್ತದೆ. ಈ ಥರ ವಿಕ್ ನಿಮ್ಗೆ ಕಾಣಿಸೋದು ಪ್ರಾಬಬಿಲಿಟಿ ಇದೆ ಇನ್ ಕೇಸ್ ಈ 3 ಮಂತ್ಸಿಗೆ. ಇದಾದ್ಮೇಲೆ ನೆಕ್ಸ್ಟ್ ಏನದ, ಒಂದು ಕ್ಯಾಂಡಲ್ ಏನು ಫಾರ್ಮೇಷನ್ ಆಯ್ತು, ಈ ಥರ ಏನು ಕಂಟಿನ್ಯೂಷನ್ ಫಾರ್ಮೇಷನ್ ಒಂದು ಮೇಜರ್ ಸೆಲ್ಲಿಂಗ್ ಏನದ ಮಾರ್ಕೆಟ್ನಾಗ ನಾವು ಕಾಣಿಸ್ತದೆ ನಮ್ಗೆ. ಇದು 3 ಮಂತ್ಸ್ ಟೈಮ್ ಫ್ರೇಮ್ದಾಗ. ಸೊ 1 ಮಂತ್ ಟೈಮ್ ಫ್ರೇಮ್ದಾಗ ನಿಮ್ಗೆ ತೋರಿಸ್ಬೇಕಾಗಿತ್ತು ಅಂದ್ರೆ ಇಲ್ಲಿ ನೋಡ್ರಿ, 1 ಮಂತ್ ಟೈಮ್ ಫ್ರೇಮ್. ಸೊ 1 ಮಂತ್ ಟೈಮ್ ಫ್ರೇಮಲ್ಲಿ ಒಂಥರ ಎಮ್ ಪ್ಯಾಟರ್ನ್ ಆಗಿದೆ ಇದು ಮಾರ್ಕೆಟ್ನಾಗ. ಸೊ ಪ್ಯಾಟರ್ನ್ಸ್ ಬಗ್ಗೆ ನಿಮಗೆ ಏನದ ನಮ್ಮದು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ ಅದ್ರಾಗ ಹೇಳ್ಕೊಡ್ತೀನಿ. ಎಮ್ ಪ್ಯಾಟರ್ನ್ ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ಏನಾಗ್ತದೆ, ಮಾರ್ಕೆಟ್ ರ್ಯಾಲಿಯಿಂದ ತೆಳಗಿನ ಮೇಲ್ಗಡೆ ಹೋಗ್ತಿರ್ತದೆ. ಇಲ್ಲೊಂದು ರೆಸಿಸ್ಟೆನ್ಸ್ ಅದ, ಆ ರೆಸಿಸ್ಟೆನ್ಸ್ ಅಲ್ಲಿ ಮಾರ್ಕೆಟ್ ಏನದ ಡೌನ್ ಫಾಲ್ ಆಯಿತು. ಆಮೇಲೆ ತಿರ್ಗಾ ಮತ್ತೆ ಆ ಪೊಸಿಷನ್ ಮತ್ತೆ ರಿಟೆಸ್ಟ್ ಮಾಡ್ತಾ ಒಂದು ಸ್ವಲ್ಪ ಈ ಪ್ರೀವಿಯಸ್ ಕ್ಲೋಸಿಂಗ್ಕಿನ್ನ ಹೈ ಹೋಗ್ತದೆ. ಹೈ ಹೋಗಿ ಮತ್ತೇನದ ಡೌನ್ ಫಾಲ್ ಆಗ್ತದೆ. ಸೊ ಇದಕ್ಕೆ ಈ ಪೋರ್ಷನಿಗೆ ಏನಂತಾರೆ, ನೆಕ್ ಅಂತಾರೆ. ಈ ಪೋರ್ಷನಿಗೆ ಏನಂತಾರೆ, ನೆಕ್ ಅಂತಾರೆ. ಇದು ಏನದ ಎರಡು ಹೈ ಅವ. ಸೊ ಈ ಥರ ನೀವು ಡ್ರಾ ಮಾಡಿದಾಗ ನಿಮ್ಗೆ ಏನು ಯಾವ ಥರ ಕಾಣಿಸ್ತಿದೆ, ಇಲ್ಲಿ ಎಮ್ ಥರ ಕಾಣಿಸ್ತಲ್ಲ ಈ ಥರ. 1 ಸೆಕೆಂಡ್ ಇಲ್ಲ. ಇದಕ್ಕೇನು ನಿಮ್ಗೆ ಎಮ್ ಥರ ಕಾಣಿಸ್ತಲ್ಲ, ಹಿಂಗೆ ಮೇಲ್ಗಡೆ ಹೋಗಿ ನಾವು ಈ ಎಮ್ ಬರ್ತೀವಲ್ಲ, ಎಮ್ ಅಂದರೆ ಎಮ್ ಥರ ಕಾಣಿಸ್ತದೆ. ಸೊ ಎಮ್ ಥರ ಕಾಣಿಸಿದಾಗ ಇಲ್ಲ ಒಂದು ಈ ಥರ ಟ್ರೆಂಡಲ್ಲಿ ಡ್ರಾ ಮಾಡೀನಿ. ಇಲ್ಲಿ ನೋಡ್ರಿ ಸೇಮ್ ಇದೇ ಸಿನಾರಿ ಹೆಂಗಾಗಿದೆ. ಇಲ್ಲಿ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ರ್ಯಾಲಿ ಮಾಡ್ಯಾರ. ರೈಟ್. ಅಪ್ಸೈಡ್ ಹೈ ಟಚ್ ಮಾಡಿ ಡೌನ್ ಫಾಲ್ ಆಗ್ಯದ. ಮತ್ತೆ ಏನಾಗ್ಯದ, ಹೈ ಟಚ್ ಆಗ್ಯದ, ಅಲ್ಲಿಂದ ಡೌನ್ ಫಾಲ್ ಆಗಲ್ತ. ಸೊ ಇನ್ ಕೇಸ್ ಸಪೋಸ್ ಈ ನೆಕ್ ಏನದ ನೋಡು, ಇದಕ್ಕೆ ಈ ಪೋರ್ಷನ್ ಇದೆ ನೆಕ್ ಅದ, ಈ ಪೋರ್ಷನ್ ಇದೆ ನೆಕ್ ಅದ. ರೈಟ್. ಈ ಕ್ಯಾಂಡಲ್ ಈ ಥರ ಏನಾದ್ರು ಕ್ಲೋಸಿಂಗ್ ಆಗಿ ಈ ನೆಕ್ ಏನಾದ್ರು ಬ್ರೇಕ್ ಆಯಿತು ಅಂತಂದ್ರೆ ನಮಗೆ ಇಲ್ಲಿವರೆಗೂ ಬರೋ ಚಾನ್ಸಸ್ ಕಾಣಿಸ್ತದೆ. ಎಲ್ಲಿವರೆಗೂ 19,000ವರೆಗೂ ನಮಗೆ ಮಾರ್ಕೆಟ್ದು ಫಾಲ್ ಆಗೋ ಪ್ರಾಬಬಿಲಿಟಿ ನಮಗೇನದ ಕಾಣಿಸ್ತದೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಈ ಪ್ಯಾಟರ್ನ್ ಮಾಡಲ್ತದೆ. ಇಲ್ಲಿ ಎರಡು ಡಬಲ್ ಟಾಪ್, ಇದಕ್ಕೆ ಡಬಲ್ ಟಾಪ್ನು ಅಂತಾರೆ ಅಥವಾ ಎಮ್ ಪ್ಯಾಟರ್ನು ಅಂತಾರೆ. ಡಬಲ್ ಟಾಪ್ ಅಂತಂದ್ರೆ ಏನು, ಮಾರ್ಕೆಟ್ ಒಂದೇ ಲೆವೆಲ್ದಾಗ 2 ಸಲ ಟಚ್ ಮಾಡಿರ್ತದೆ. ಎಮ್ ಪ್ಯಾಟರ್ನ್ ಅಂದರೆ ಏನು, ಸ್ವಲ್ಪ ಪ್ರೀವಿಯಸ್ ಲೋ ಸ್ವಿಂಗ್ಕಿನ್ನ ಹೈ ಹೋಗಿರುತ್ತೆ. ಸೊ ಇದಕ್ಕೆ ಎಮ್ ಪ್ಯಾಟರ್ನ್ ಅಂತಾರೆ. ಇದು ಡಬಲ್ ಟಾಪ್ ಅಂತಾರೆ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಏನದ ನಮ್ಮ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ದಾಗ ಇದು ಏನು ಮಾಡೋದು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಿಮ್ಗೆ. ಜಸ್ಟ್ ಫಾರ್ ರೆಫರೆನ್ಸ್ ಪರ್ಪಸ್ ಏನದ ಒಂದು ನಿಮ್ಗೇನ ಶಾರ್ಟ್ನಾಗ ಹೇಳಿನಿಲ್ಲಿ. ಸೊ ಸೆಲ್ಲಿಂಗ್ ಕಂಟಿನ್ಯೂಸ್ ಆಗಿ ನೋಡಲಿ 1, 2, 3, 4 ಕ್ಯಾಂಡಲ್ಸ್ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಅಲ್ಲದ. ಸೊ ಇದು ಪ್ರೀವಿಯಸ್ ಇದರ ನೋಡ್ರಿ, ಮಾರ್ಕೆಟ್ ಯಾವಾಗೂ ಹಿಸ್ಟ್ರಿ ರಿಪೀಟ್ಸ್ ಮಾಡ್ತದೆ ಯಾವಾಗೂ. ರೈಟ್. ಇಲ್ಲಿ ನೋಡಿ, ಇಲ್ಲಿ ಏನಾಗಿತ್ತು, ಟಾಪ್ ಟಚ್ ಆಗಿತ್ತು. ಸೊ 1, 2, 3, 4, 5 ಕ್ಯಾಂಡಲ್ಸ್, 5 ಕಂಟಿನ್ಯೂಸ್ ಕ್ಯಾಂಡಲ್ಸ್ ಏನದ ರೆಡ್ ಮಾಡ್ಯದ. ಬಟ್ ಇಲ್ಲಿ ಅಬ್ಸರ್ವ್ ಮಾಡೋದು ಏನಪ್ಪಾ ಅಂತಂದ್ರೆ ಬಾಡಿ ನೋಡ್ರಿ,
ಕ್ಯಾಂಡಲ್ಸ್ದು ಬಾಡಿ ಏನವ, ಬಾಡಿ ಇದು ಸಣ್ಣ ಬಾಡಿ ಇವ. ಸೊ ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಒಂದು ಸ್ವಲ್ಪ ಕಮ್ಮಿ ಇತ್ತು. ಬಟ್ ಇಲ್ಲಿ ನೋಡ್ರಿ ಹೆಂಗಾಗ್ಯದ, ಇದು ಒಂದು ಸಣ್ಣದಿತ್ತು, ಇದೊಂದು ದೊಡ್ಡದ, ಇದೊಂದು ಸಣ್ಣದಿತ್ತು, ಇದು ಮತ್ತೆ ಫುಲ್ ದೊಡ್ಡದ. ರೈಟ್, ಅಂದ್ರೆ ಸೆಲ್ಲಿಂಗ್ ಪ್ರೆಷರ್ ಇಲ್ಲಿ ಜಾಸ್ತಿ ಆಗ್ಲಲ್ತದ. ರೈಟ್, ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ 3 ಮಂತ್ಸ್ದಾಗ ಏನಾಗ್ಯದ, ನಮ್ದು ಪ್ರೀವಿಯಸ್ ಏನು ಲೋ ಇತ್ತಲ್ಲ ಆ ಲೋ ತನ ಬಂದ. ಬಟ್ ಇಲ್ಲಿ ಏನಾಗ್ಯದ 4-5 ಕ್ಯಾಂಡಲ್ಸ್ ಮಾಡಿದೆ, 5 ಮಂತ್ಸ್ ತೊಗೊಂಡದ್ದು ಇಲ್ಲಿವರೆಗೂ ಬರೋದು. ಬಟ್ ಇಲ್ಲಿ ಏನಾಗ್ಯದ ನಮಗೇನ 3-4 ಕ್ಯಾಂಡಲ್ಸ್ದಾಗೆ ಇಲ್ಲಿ ಬಂದ. ಅಂದ್ರೆ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಅದ ಕಂಪೇರ್ ಟು ದಿಸ್ ಪ್ರೀವಿಯಸ್ ಇದ್ರಿಗಿನ. ಸೊ ಮಾರ್ಕೆಟ್ ಅಂದ್ರೆ ಸೆಲ್ಲಿಂಗ್ ಝೋನ್ದಾಗ ಟ್ರೇಡ್ ಮಾಡಲ್ತ. ಎಕ್ಸಾಂಪಲ್ ಒಂದು ತೋರಿಸ್ತೀನಿ ನಿಮಗೆ. ಕೋವಿಡ್-19 ಆಗಿತ್ತು. ರೈಟ್, ಕೋವಿಡ್-19 ಆದಾಗ ಯಾವ ಥರ ಮಾರ್ಕೆಟ್ ರಿಯಾಕ್ಟ್ ಮಾಡಿತ್ತು ಅದೊಂದು ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ನಿಮ್ಗೆ ಏನಾದ್ರು ಮಾರ್ಕೆಟ್ ಈಗಿನ ಸಿಚುವೇಶನ್ ಮಾರ್ಕೆಟ್ ಏನೋ ಗೊತ್ತಾಗ್ಬಿಡುತ್ತೆ. ಸೊ ಕೋವಿಡ್ ಎಲ್ಲಾಗಿತ್ತು, ನಮ್ಮ ಡಿಸೆಂಬರ್ 20ದಾಗ ಆಗಿತ್ತು ಕೋವಿಡ್. ರೈಟ್, ಸೊ ಕೋವಿಡ್ ಆದಾಗ ಏನಾಗಿತ್ತು, ಮಾರ್ಕೆಟ್ ಕಂಟಿನ್ಯೂಸ್ ಅಪ್ಸೈಡ್ ರ್ಯಾಲಿ ನಡೆದಿತ್ತು. ಇಲ್ಲಿಂದ ಅಪ್ಸೈಡ್ ರ್ಯಾಲಿ ಇತ್ತು. ಓಕೆ, ಇಲ್ಲಿ ನೋಡಿ, ಈ ಝೋನಿಂದ ಅಪ್ಸೈಡ್ ರ್ಯಾಲಿ ನಡೆದಿತ್ತು ಮಾರ್ಕೆಟ್. ಇಲ್ಲಿಂದ ಅಪ್ಸೈಡ್ ರ್ಯಾಲಿ ಇತ್ತು. ಲೋಯರ್ ಹೈಸಿಂಗ್ ಮಾಡಿಕೊಂಡು ಮೇಲ್ಗಡೆ ಏನದ ಮಾರ್ಕೆಟ್ ಅಪ್ಸೈಡ್ ರ್ಯಾಲಿ ಇತ್ತು. ಸೊ ಕೋವಿಡ್ ಬಂತು. ಸೊ ಕೋವಿಡ್ ಬರೋದಾಗದು ಇಲ್ಲೊಂದು ಚಾನಲ್ ಇತ್ತು. ರೈಟ್, ಈ ಥರ ಒಂದು ಚಾನಲ್ ಇತ್ತು. ಆ ಚಾನಲ್ ಬ್ರೇಕ್ಔಟ್ ಆಯಿತು. ಬ್ರೇಕ್ಔಟ್ ಆಗಿ ಎಷ್ಟು ದೊಡ್ಡ ಕ್ಯಾಂಡಲ್ ಮಾಡ್ಯದ ನೋಡಿ. ಸೇಮ್ ಕ್ಯಾಂಡಲ್ ನಮ್ಗೆ ಏನದ ಈ ಬರೋದಿಂದ ಕಾಣಿಸ್ತದೆ. ಇಲ್ಲಿ ಫುಲ್ ಕಂಪ್ಲೀಟ್ ಇಲ್ಲಿವರೆಗೂ ಬಂದು ಇಲ್ಲಿಂದ ಫುಲ್ ಮಾಡಿ ಇದೊಂಥರ ವೀಕ್ ಕಾಣಿಸ್ತದೆ. ನೆಕ್ಸ್ಟ್ ನಾವು ಯಾವಾಗ ಬೈಯಿಂಗ್ ಪೊಸಿಷನ್ ನಾವು ಟ್ರೈ ಮಾಡ್ಬೇಕಪ್ಪ ಅಂತಂದ್ರೆ, ನಮ್ದು ಏನು ಸ್ಟಾಕ್ಸ್ಗಳಾಗಲಿ ಅಥವಾ ಯಾವ್ದಾರು ETF ಆಗಲಿ ಏನೇ ಇರಲಿ, ಪ್ರತಿಯೊಂದು ನಾವು ಯಾವ್ದು ಸ್ಟಾಕ್ಸ್ಗಳು ಪರ್ಚೇಸ್ ಮಾಡಬೇಕಾಗಿತ್ತಂದ್ರೆ ಇದೊಂದು ಬೆಸ್ಟ್ ಝೋನ್ ಆಗ್ತದೆ. ಯಾವಾಗಪ್ಪ ಅಂತಂದ್ರೆ ಈ ಇಮಿಡಿಯೇಟ್ ಏನು ರೆಡ್ ಕ್ಯಾಂಡಲ್ ಆಗ್ತದೆ ನೋಡ್ರಿ, ರೆಡ್ ಕ್ಯಾಂಡಲ್ ಆಗ್ತಾರ. ರೆಡ್ ಕ್ಯಾಂಡಲ್ ಆಗಿ ನೆಕ್ಸ್ಟ್ ಮಂತ್ ಏನಾದ್ರೆ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಡ್ತು. ಸೊ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಡ್ತು ಅಂದ್ರೆ ಇಲ್ಲಿ ಸಿನಾರಿ ಏನು ಚೇಂಜಸ್ ಆಗ್ತದೆ. ಚೇಂಜಸ್ ಯಾಕಪ್ಪ ಅಂತಂದ್ರೆ ಇಲ್ಲಿ ಬೈಯಿಂಗ್ ಸೈಡ್ ಪೊಸಿಷನ್ ಮಾಡ್ಲಿಕ್ಕೆ ಟ್ರೈ ಮಾಡಲ್ತಾರೆ ಮಾರ್ಕೆಟ್. ಬೈಯರ್ಸ್ ಆಕ್ಟಿವ್ ಆಗ್ಯಾರ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಸೊ ಇದೇ ತರ ಇಲ್ಲಿ ಯಾವ್ದು ನಾವು ಹ್ಯಾಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಕಂಟಿನ್ಯೂಸ್ ಫಾಲಿಂಗ್ ಪೊಸಿಷನ್ ಅದ. ಸೊ ಒಂದು ಪ್ಯಾನಿಕ್ ಸಿಚುವೇಶನ್ ಅದ, ಫಾಲಿಂಗ್ ಅಲ್ಲತ್ತ ಅಪ್ ಟು ಏನದ 22,000 ಅವ್ರು 22,000 ಬ್ರೇಕ್ ಆಯ್ತು ಅಂದ್ರೆ 19,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ ಬಿಟ್ವೀನ್ ಇಲ್ಲೊಂದು ಸಪೋರ್ಟ್ ಅದ, ಯಾವ್ದಪ್ಪ ಅಂತಂದ್ರೆ 20,300 ಆಸ್ಪಾಸ್ ಒಂದು ಸಪೋರ್ಟ್ ಅದ 20,000 ತನ. ಸೊ ಇಲ್ಲಿ ತನಕ ಬರೋ ಚಾನ್ಸಸ್ ಅದ. ನಾವು ಈಗ ಮಾರ್ಕೆಟ್ ಬೀಳ್ತದಂದ್ರೆ ಕಂಟಿನ್ಯೂಸ್ ಆಗಿ ಬಿದ್ದು ಜೀರೋ ಆಗಲ್ಲ. ರೈಟ್, ಮಾರ್ಕೆಟ್ ಮತ್ತೆ ರ್ಯಾಲಿ ಮಾಡೋದು ಅಪ್ಸೈಡ್. ಬಟ್ ಸಮ್ ಸಿಚುವೇಶನ್ಸ್ ಇದ್ರಲಿಂದ ಮಾರ್ಕೆಟ್ ಏನಂದ್ರೆ ರಿಕವರಿ ತೋರ್ತದೆ, ಕರೆಕ್ಷನ್ಸ್ ಕೊಡ್ತದೆ. ಸೊ ಈ ತರ ಏನೋ ಇಲ್ಲಿ ಕ್ಯಾಂಡಲ್ಸ್ ಮಾಡ್ತು, ಒಂದು 2 ಮಂತ್ಸ್ ಈ ಕ್ಯಾಂಡಲ್ ಮಾಡೋದು. ಅದಾದ್ಮೇಲೆ ನೆಕ್ಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಏನಾದರೂ ಮಾಡಿದ್ರೆ ಇಲ್ಲಿ, ಸೊ ಇಟ್ಸ್ ಬೆಟರ್ ಅಪಾರ್ಚುನಿಟಿ ಫಾರ್ ಏನಾದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್. ಇಲ್ಲಿ ಯಾವುದೇ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಿತ್ತು ಅಂದ್ರೆ ನೀವು ಈ ಗ್ರೀನ್ ಕ್ಯಾಂಡಲ್ ಆದಾಗ ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಮುಂದಿನ ದಿನಗಳೆಲ್ಲ ಸಾರಿ ಗೈಸ್ ಮತ್ತೆ ಏನದ ಹೈ ಏನದ ನಿಮಗೆ ಸಿಗೋ ಚಾನ್ಸಸ್ ಕಾಣಿಸ್ತದೆ. ಸೊ ಕೋವಿಡ್-19 ಒಂದು ಪ್ಯಾನಿಕ್ ಸಿಚುವೇಶನ್ ಇತ್ತು. ಸೊ ಅಪ್ರಾಕ್ಸಿಮೇಟ್ ಎಷ್ಟು ಪಾಯಿಂಟ್ಸ್ ಇಲ್ಲಿ ಫಾಲ್ ಆಗ್ಯದ ನೋಡ್ರಿ, 4,000. ರೈಟ್, ಸೊ ಟಾಪ್ ಇಂದ ನಾವು ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ಕನ್ಸಿಡರ್ ಮಾಡಿದ್ರೆ ನಮಗೆ ಎಷ್ಟು ಪಾಯಿಂಟ್ಸ್ ಅಪ್ಪ ಅಂತಂದ್ರೆ 5,006. ಒನ್ ಸೆಕೆಂಡ್ ಗೈಸ್, ಇಲ್ಲ ಸ್ವಲ್ಪ ಅಪ್ರಾಕ್ಸಿಮೇಟ್ಲಿ ಒಂದು 5,000 ವರೆಗೂ ಏನದ ನಮಗೆ ಫಾಲ್ ಸಿಕ್ಕದ. ಸೊ 5,000 ಪಾಯಿಂಟ್ಸ್ ಫಾಲ್ಸ್ ಇನ್ ನಿಫ್ಟಿ ಅಂತಂದ್ರೆ ಇಟ್ಸ್ ವೆರಿ ಬಿಗ್ ಕರೆಕ್ಷನ್. ರೈಟ್, ಸೊ ಅದೇ ತರ ಇಲ್ಲೂ ಸೇಮ್ ಸಿನಾರಿಯೋ ನಡೆದ ಪ್ರೆಸೆಂಟ್ ಸಿಚುವೇಶನ್ದಾಗ. ಇಲ್ಲಿ ನೋಡ್ರಿ ಎಷ್ಟು ಫಾಲ್ ಆಗ್ಯದ ಟಾಪ್ಲಿಂದ ಕನ್ಸಿಡರ್ ಮಾಡಿದ್ರೆ. ಸೊ 3,000 ಅದ. ಸೊ ಈ ತರ ಒಂದು ಹ್ಯೂಜ್ ಕರೆಕ್ಷನ್ಸ್ ಕಾಣಲ್ತ. ನಾವು ಈ ಮುಂದಿನ ದಿನಗಳು ನಮಗೆ ಏನದ ಅಪ್ ಟು ಇಲ್ಲಿವರೆಗೂ ಬರೋ ಚಾನ್ಸಸ್ ಕಾಣಿಸ್ತದೆ. ರೈಟ್, ಇಲ್ಲಿ ಬಂದಾಗ ನಮ್ಗೆ ಏನಾದ ಇಲ್ಲಿ ನೋಡ್ರಿ ನಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತದೆ. ಏನಪ್ಪಾ ಅಂದ್ರೆ ಇಲ್ಲಿ ನಾವು ಮತ್ತೆ ಪೊಸಿಷನ್ಸ್ನ ಆ್ಯಡ್ ಮಾಡ್ಬೋದು. ಈಗ ಸಪೋಸ್ ಇಲ್ಲಿ ಎಲ್ಲೋ ನೀವು ಪೊಸಿಷನ್ನ ತೊಗೊಂಡಿದ್ದೀರಾ ಅನ್ಕೋತೀರಿ, ಇಲ್ಲಿ ಬಂದಾಗ ಇಲ್ಲಿ ಸೆಲ್ಲಿಂಗ್ ಬಂತು ಏನಂದ್ ಬಂದಿರೋ ಪ್ರಾಫಿಟ್ ಕಮ್ಮಿ ಆಗಲ್ತಾ ಅಂತೇಳಿ ನೀವು ಘಬರಾಸೋದಿಲ್ಲ, ಅಂದ್ರೆ ಫಿಯರ್ ಆಗೋದಿಲ್ಲ. ಇಲ್ಲಿ ಏನಾದ್ರೆ ನಿಮಗೆ ಒಂದು ಬೆಟರ್ ಆಪರ್ಚುನಿಟಿ ಸಿಗುತ್ತೆ. ಮತ್ತೆ ಏನಾದ್ರೆ ನೀವು ಇಲ್ಲಿ ಕ್ವಾಂಟಿಟಿನ ಆ್ಯಡ್ ಮಾಡ್ಬೋದು. ನಿಮ್ದು ಏನು ಕ್ವಾಂಟಿಟಿ ಇರುತ್ತೋ ಅಲ್ಲಿ ಆ್ಯಡ್ ಮಾಡ್ಬೋದು. ಸೊ ಅವಾಗ ನಿಮ್ದು ಎವರೇಜ್ ಪ್ರೈಸ್ ಆಗಿ ಮತ್ತೆ ಪ್ರಾಫಿಟ್ ಏನದ ಆಗ್ತದೆ. ಸೊ ಮಾರ್ಕೆಟ್ ಯಾವಾಗೂ ಬೀಳುತ್ತಂದ್ರೆ ಒಂದೇ ಕಡೆ ಬೀಳಲ್ಲ, ಹೋಗ್ತಂದ್ರೆ ಅಪ್ ಸೈಡ್ ಹೋಗಲ್ಲ. ಯಾವಾಗೂ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡೆ ಮಾರ್ಕೆಟ್ ಅದ ಮೂವ್ಮೆಂಟ್ ಆಗ್ತದೆ. ಸೊ ಈ ಥರ ಇದು ಸಿಚುವೇಶನ್ ನಡೆದ ಮಾರ್ಕೆಟಲ್ಲಿ. ನೋಡೋಣ ನಾಳೆ ಯಾವ ಥರ ಓಪನ್ ಗ್ಯಾಪ್ ಅಪ್ ಆದರೆ ಏನಾಗುತ್ತೆ, ಗ್ಯಾಪ್ ಡೌನ್ ಆದರೆ ಏನಾಗುತ್ತೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದ್ರ ಬೇಸಿಸ್ ಮೇಲೆ ನಾವು ನಾಳೆಯಿಂದ ಟ್ರೇಡ್ ಮಾಡೋಣ. ಅದರದ್ದು ನೋಡೋಣ ಏನು ಸಿಚುವೇಶನ್ ಯಾವ ಥರ ಆಗುತ್ತೆ ಅಂತೇಳಿ ಇದು ಹೇಳಿ ನಾ ಇಲ್ಲಿಂದ ನಂದು ವಿಡಿಯೋನ ಕ್ಲೋಸ್ ಮಾಡಲ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇರುತ್ತಲ್ಲ ನಿಮ್ಮ ಫ್ರೆಂಡ್ಸಿಗೆ, ಅವ್ರಿಗೆ ಏನಾದ್ರು ಸಜೆಸ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ಸೊ ದಟ್ ನಾನು ಏನದ ವೀಡಿಯೋಸ್ಗಳು ಅವ್ರಿಗೆ ಹೆಲ್ಪ್ಫುಲ್ ಆಗ್ಬೋದು. ಸೊ ಪ್ಲೀಸ್ ಎಲ್ಲರಿಗೂ ಒಂದು ಸ್ವಲ್ಪ ಶೇರ್ ಮಾಡಿರಿ.
ಬಾಯ್.